ಶೈವ ಸಮಾಜದ ಎಲ್ಲ ಪದಾಧಿಕಾರಿಗಳೇ, ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿರುವ ಗುರು ಹಿರಿಯರೇ, ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ಶರಣಾರ್ಥಿ. ಕಳೆದ 30 ವರ್ಷಗಳಿಂದ ವೀರಶೈವ ಅಥವಾ ಲಿಂಗಾಯತ ಧರ್ಮದ ತತ್ವಗಳನ್ನು ಹಾಗೂ ಶರಣರ ವಿಶ್ವಮಾನ್ಯ ವಿಚಾರಗಳನ್ನು ಅಮೆರಿಕೆಯಲ್ಲಿ ಪ್ರಸಾರಗೊಳಿಸುವ ಕಾಯಕವನ್ನು ಕೈಗೊಂಡಿರುವಂಥ ವೀರಶೈವ ಸಮಾಜ ಸಂಸ್ಥೆಯನ್ನು ಮತ್ತು ಪ್ರಸ್ತುತ ಸಮ್ಮೇಳನದ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಯುವರಾಜ್ ಪಾಟೀಲರನ್ನು ಹಾರ್ದಿಕವಾಗಿ ಅಭಿನಂದಿಸುತ್ತೇನೆ. ಈ ಸಲದ ಸಮ್ಮೇಳನದಲ್ಲಿ ಸಮಾಲೋಚಿಸಲಿರುವ ಮುಖ್ಯ ವಿಷಯ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಎಂಬುದು. ಇದು ಬಸವಣ್ಣನವರ ಅತ್ಯಂತ ಮಹತ್ವದ ವಚನವೊಂದರ ಮುಕ್ತಾಯದ ನುಡಿಯಾಗಿದ್ದು, ಆ ವಚನದ ಪೂರ್ತಿ ಪಾಠ ಹೀಗಿದೆ: ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮದೇವ ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಈ ವಚನ ಶರಣರ ದೇವಾಲಯದ ಪರಿಕಲ್ಪನೆಯನ್ನು ಕುರಿತಂಥ ಅತ್ಯುತ್ತಮ ವ್ಯಾಖ್ಯಾನ. ಉಳ್ಳವರು ಮಾಡುವ ದೇವಸ್ಥಾನದೊಂದಿಗೆ ಬಡವನಾದ ತಾನು ಮಾಡುವ ದೇವಸ್ಥಾನವನ್ನು ಮುಖಾಮುಖಿಯಾಗಿಸಿ ಹೇಗೆ ಒಂದು ಕಾಲಕ್ಕೆ ಸಾಂಸ್ಕೃತಿಕವಾಗಿ ಅರ್ಥಪೂರ್ಣವಾಗಿದ್ದ ದೇವಾಲಯ ಈಗ ಅರ್ಥವನ್ನು ಕಳೆದುಕೊಂಡು ಸ್ಥಾವರವಾಗಿದೆ ಎಂಬುದನ್ನು ಸೂಚಿಸುತ್ತಾ, ಮತ್ತೆ ಪರ್ಯಾಯವಾಗಿ ದೇಹವೇ ದೇಗುಲ ಎಂಬ ಜಂಗಮ ಅಥವಾ ಚಲನಶೀಲ ಸ್ಥಿತಿಗೆ ಹಿಂದಿರುಗುವ ಆಶಯವನ್ನು ಅಭಿವ್ಯಕ್ತಿಪಡಿಸುವ ಈ ಕ್ರಮ ಬಹಳ ಅನನ್ಯವಾಗಿದೆ. ಈ ವಚನ ಮುಖ್ಯವಾಗಿ ಪ್ರತಿಪಾದಿಸುವುದು ಮಾಡುವ ಕ್ರಿಯೆಯನ್ನಲ್ಲ, ವ್ಯಕ್ತಿ ತಾನೇ ಶಿವಾಲಯ ಆಗುವ ಕ್ರಿಯೆಯನ್ನು. ಸ್ಪೀಕಿಂಗ್ ಆಫ್ ಶಿವ ಎಂಬ ಗ್ರಂಥದಲ್ಲಿ ಎ.ಕೆ. ರಾಮಾನುಜನ್ ಅತ್ಯಂತ ಸೊಗಸಾಗಿ ಇದನ್ನು ವ್ಯಾಖ್ಯಾನಿಸಿದ್ದಾರೆ. ದ ಪೋಯಮ್ ಡ್ರಾಸ್ ಎ ಡಿಸ್ಟಿಂಕ್ಷನ್ ಬಿಟ್ವೀನ್ ಮೇಕಿಂಗ್ ಆ್ಯಂಡ್ ಬೀಯಿಂಗ್. ದ ರಿಚ್ ಕ್ಯಾನ್ ಓನ್ಲಿ make temples, they may not be or become temples by what they do. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಎಂಬ ಮಾತು ಹೀಗೆ ಸೀಮಿತ ಅರ್ಥವನ್ನು ಮೀರಿ ಬೆಳೆದು, ಈ ದೇಹ ಶಾಶ್ವತವಲ್ಲ, ಇದೂ ಅಳಿಯುತ್ತದೆ, ಇದರ ಒಳಗಿರುವ ಚೈತನ್ಯ ಶಾಶ್ವತ, ಆ ಶಾಶ್ವತ ತತ್ವಕ್ಕೆ ಅಳಿವಿಲ್ಲ ಎಂಬುದನ್ನು ಕೂಡ ಧ್ವನಿಸುತ್ತದೆ. ಪರಂಪರಾಗತವಾಗಿ ಜನರ ಬದುಕಿನೊಂದಿಗೆ ಬೆಸೆದುಕೊಂಡು ಬಂದ ದೇವಸ್ಥಾನವೆಂಬ ಸಂಸ್ಥೆಯನ್ನು ನಿಜವಾದ ದೈವಭಕ್ತರು, ಧರ್ಮಶ್ರದ್ಧೆಯುಳ್ಳವರು ಆದ ಶಿವಸೇನರು ಮೊಟ್ಟ ಮೊದಲು ವೈಚಾರಿಕ ಚಿಕಿತ್ಸೆಗೆ ಒಳಪಡಿಸಿ ಅದನ್ನು ಆಧ್ಯಾತ್ಮಿಕ ನೆಲೆಯಲ್ಲಿ ಪುನರ್ ವ್ಯಾಖ್ಯಾನಿಸಿದ ರೀತಿ ಇದೆಯಲ್ಲ, ಅದು ಭಾರತೀಯ ಧಾರ್ಮಿಕ ಇತಿಹಾಸದಲ್ಲಿಯೇ ಒಂದು ದಿಟ್ಟ ಹೆಜ್ಜೆಯಾಗಿದೆ. ವೀರಶೈವವನ್ನು, ದೇವರ ಕಲ್ಪನೆಯನ್ನು ದೇವಸ್ಥಾನದಿಂದ ಮನುಷ್ಯನ ಶರೀರಕ್ಕೆ, ಸ್ಥಾವರಲಿಂಗದಿಂದ ಇಷ್ಟಲಿಂಗಕ್ಕೆ ಸ್ಥಳಾಂತರಗೊಳಿಸಿದ್ದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ. ತನ್ನಲ್ಲಿ ಇರುವ ದೇವನನ್ನು ಆರಾಧಿಸಲು ಯಾರ ಅಡ್ಡಿ ಇದೆ? ಅಲ್ಲಿ ಯಾರ ಮಧ್ಯಸ್ಥಿಕೆಯೂ ಬೇಕಿಲ್ಲ. ಅಲ್ಲಿ ಮಡಿ ಮೈಲಿಗೆ, ಸ್ಪರ್ಶ ಅಸ್ಪೃಶ್ಯ ಇದರ ಭಾವವಿಲ್ಲ. ಮಂತ್ರ ತಂತ್ರ ಕಾಣಿಕೆ ಮುಡಿಪು ಯಾವುದೂ ಇಲ್ಲ. ಪ್ರತಿಯೊಬ್ಬನೂ ಅವನವನ ಯೋಗ್ಯತಾನುಸಾರ ಕೈಯಾರ ಮನವಾರ ಆರಾಧಿಸಿ ಧನ್ಯನಾಗಬಹುದು. ಬದುಕಿನ ಅಮೂಲ್ಯ ಅವಕಾಶದಲ್ಲಿ ಅದರಿಂದ ವಂಚಿತರಾಗಿ ಮೂಲೆ ಗುಂಪಾಗಿದ್ದಂಥ ದೀನದಲಿತರನ್ನು, ಶೂದ್ರರನ್ನು ಬಸವಣ್ಣ ಹತ್ತಿರ ಕರೆದು ಅವರ ಕಣ್ಣೀರು ಒರೆಸಿ, ಆ ಹೊರಗಿನ ದೇಗುಲ ಬೇಡ, ದೇವರಿಗಾಗಿ ಅಲ್ಲಿ ಇಲ್ಲಿ ಅಲೆದು ಧಾವತಿ ಪಡಬೇಡಿ, ನಿಮ್ಮ ದೇಹವೇ ದೇಗುಲ, ಅಲ್ಲೇ ದೇವರಿದ್ದಾನೆ ಕಾಣಿ ಎಂದು ಹತಾಶರಾದಂಥ ಅವರಲ್ಲಿ ಆತ್ಮವಿಶ್ವಾಸವನ್ನು, ಆಶಾಜ್ಯೋತಿಯನ್ನು ಹಚ್ಚಿಟ್ಟು ಅವರ ಬದುಕಿನ ಭಾಗ್ಯ ವಿಧಾತನಾದ. ಈ ವಿಧಾನದಿಂದ ಭಕ್ತನಿಗೂ ದೇವರಿಗೂ ನಡುವೆ ಪೂಜಾರಿಯ ಮಾಧ್ಯಮವನ್ನು ನಿರಾಕರಿಸಿ, ಭಕ್ತಿ ಎನ್ನುವುದು ಭಕ್ತ ಹಾಗೂ ಭಗವಂತನ ನಡುವಣ ಆತ್ಮೀಯ ಹಾಗೂ ವ್ಯಕ್ತಿನಿಷ್ಠ ಅನುಸಂಧಾನ ಎನ್ನುವ ಭಾವನೆಯನ್ನು ಇದು ಪ್ರತಿಪಾದಿಸುತ್ತದೆ. ಕನ್ನಡ ನಾಡಿನ ಸಾಂಸ್ಕೃತಿಕ ಇತಿಹಾಸವನ್ನು
12ನೇ ಶತಮಾನದ ಒಂದು ಸಂಕ್ರಮಣ ಕಾಲ ಅಂತ ನಾವು ಕರೆಯಬಹುದು. ಅದಕ್ಕೆ ಮುಖ್ಯ ಪ್ರೇರಣೆ ವೀರಶೈವ ಧರ್ಮ. ಅದರ ಪರಿಣಾಮವಾಗಿ ನಡೆದದ್ದು ಧಾರ್ಮಿಕ, ಸಾಮಾಜಿಕ ಹಾಗೂ ಸಾಹಿತ್ಯಿಕ ವಿಚಾರ ಕ್ರಾಂತಿ. ಈ ವಿಚಾರ ಕ್ರಾಂತಿಗೆ ಹಿನ್ನೆಲೆಯಾದದ್ದು ಬಸವಾದಿ ಶಿವಶರಣರ ವಿಚಾರ ಮೂಲವಾದಂಥ ವಿಮರ್ಶನ ಪ್ರಜ್ಞೆ. ಅವರು ನಿಮ್ಮಂತೆ ಪಂಡಿತರು ಹೇಳಿದ್ದಕ್ಕೆಲ್ಲ ಕೌಲಿತಿನಂತೆ ತಲೆಯಾಡಿಸಿದವರು ಅಲ್ಲ. ಇಂಥ ವಿವೇಚನೆ ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ನಡೆಯಿತು ಎಂಬುದಕ್ಕೆ ಶರಣರು ಅನುಭವ ಮಂಟಪದ ಗೋಷ್ಠಿಗಳಲ್ಲಿ ಚರ್ಚೆ ಮಾಡುತ್ತಿದ್ದ ಸಂಗತಿ ಇದಕ್ಕೆ ನಿದರ್ಶನವಾಗಿದೆ. ಶರಣರ ಈ ಚರ್ಚೆಗಳನ್ನು 15ನೇ ಶತಮಾನದಲ್ಲಿ ಸಂಪಾದನೆಗೊಂಡ ಶೂನ್ಯ ಸಂಪಾದನೆ ಗ್ರಂಥದಲ್ಲಿ ದಾಖಲಿಸಲಾಗಿದೆ. ಗ್ರೀಸ್ ದೇಶದಲ್ಲಿ ಪ್ಲೇಟೋ ಎಂಬವನ ಉತ್ಕೃಷ್ಟವಾದಂಥ ಸಂಭಾಷಣೆಗಳು, ಪ್ಲೇಟೋಸ್ ಡೈಲಾಗ್ಸ್, ಇದೇ ಮಾದರಿಯುಗಳಾಗಿದ್ದು ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದಂಥ ಸಂವಾದಗಳನ್ನು ಅನೇಕ ವಿಷಯಗಳಲ್ಲಿ ಇದು ಹೋಲುತ್ತವೆ ಎಂಬುದಾಗಿ ಎಂ.ಆರ್. ಶ್ರೀನಿವಾಸ ಮೂರ್ತಿಯವರು ಹೇಳಿರುವುದನ್ನು ಇಲ್ಲಿ ನಾವು ಸ್ಮರಿಸಬಹುದು. ಹೀಗೆ ಹೊಸ ರೀತಿಯಲ್ಲಿ ವಿಚಾರ ಮಾಡಿದವರು ಪಂಡಿತರಲ್ಲ, ವಿದ್ವಾಂಸರಲ್ಲ, ನಿಮ್ಮಂತೆ ಸಾಮಾನ್ಯರು. ಗಂಡು ಹೆಣ್ಣು ಎನ್ನದೆ, ಜಾತಿ ವಿಜಾತಿ ಎನ್ನದೆ ಬಸವಣ್ಣವರ ವ್ಯಕ್ತಿ ಕೇಂದ್ರದಲ್ಲಿ ಸಂಘಟಿತರಾಗಿ ತಮಂದಘನವಾದ ಅಂದಿನ ಆವರಣದಲ್ಲಿ ಇವರು ವಿಚಾರದ ಜ್ಯೋತಿಯ ಮೂಲಕ ಶಿವಪ್ರಕಾಶವನ್ನು ಬೆಳಗಿಸಿದರು. ಉಚ್ಚ ವರ್ಗದಲ್ಲಿ ಜನಿಸಿದವರಿಗೆ ಮಾತ್ರ ವಿಚಾರ ಮಾಡುವ ಸಾಮರ್ಥ್ಯ ಇರುತ್ತದೆ ಎಂಬ ಭ್ರಮೆಯನ್ನು ಕಿತ್ತು ಹಾಕಿದರು. ವಚನಕಾರರು ವೇದ, ಶಾಸ್ತ್ರ, ಪುರಾಣಗಳ ಮಾತಿಗಿಂತ ತಮ್ಮ ಸ್ವಂತ ಅನುಭವಕ್ಕೆ ಹೆಚ್ಚಿನ ಬೆಲೆಯನ್ನು ನೀಡಿದರು. ಸ್ವಾನುಭವವೇ ಎಲ್ಲದಕ್ಕಿಂತ ಮಿಗಿಲಾದದ್ದು ಎಂಬುದನ್ನು ಕಂಡುಕೊಂಡರು. ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ತರ್ಕದ ಬೆನ್ನಬಾರನೆತ್ತುವೆ, ಆಗಮದ ಮೂಗ ಕೊಯ್ವೆ ನೋಡಯ್ಯ, ಮಹದಾನಿ ಕೂಡಲ ಸಂಗಮದೇವ, ಮಾದರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ. ಅಂದಿನ ಸಾಮಾಜಿಕ ಧಾರ್ಮಿಕ ಹಿನ್ನೆಲೆಯಲ್ಲಿ ಬಸವಣ್ಣನ ಈ ಮಾತು ಬಹಳ ದಿಟ್ಟತನದ್ದಾಗಿದೆ. ವೇದಶಾಸ್ತ್ರಗಳು ವರ್ಣ ವ್ಯವಸ್ಥೆಯನ್ನು ಎತ್ತಿ ಹಿಡಿದು ಸಾಮಾಜಿಕ ವಿಷಮತೆಯನ್ನು ಪ್ರತಿಷ್ಠಾಪಿಸುವ ಸಾಧನೆಗಳಾದರೆ ಅವುಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಿತ್ತು ಹಾಕಬೇಕು ಎನ್ನುವುದೇ ಇಲ್ಲಿಯ ಕಟುನುಡಿಯ ಹಿಂದಿನ ಉದ್ದೇಶವಾಗಿದೆ. ತಾವು ಬ್ರಾಹ್ಮಣರು ಎನ್ನುವುದನ್ನು ನಿರಾಕರಿಸಿ ಅಸ್ಪೃಶ್ಯರೊಡನೆ ಬಸವಣ್ಣ ತಮ್ಮನ್ನು ಸಮೀಕರಿಸಿಕೊಂಡಿದ್ದಾರೆ. ಅಸ್ಪೃಶ್ಯತೆಯ ನಿರ್ಮೂಲನ ಮತ್ತು ಜಾತಿ ನಾಶ ಬಸವಾದಿ ಶರಣರ ಪ್ರಧಾನ ಕಾರ್ಯಕ್ರಮಗಳಾಗಿದ್ದವು. ಅವರ ಪಾಲಿಗೆ ಜಾತಿ ನಿರ್ನಾಮ ಅನ್ನುವಂಥದ್ದು ಕೇವಲ ಬಾಯಿ ಮಾತಿನ ವಸ್ತು ಆಗಿರಲಿಲ್ಲ, ಕಾರ್ಯಗತ ಆಚರಣೆಯ ವಿಷಯವಾಗಿತ್ತು ಎಂಬುದನ್ನು ಮಧುವರಸ ಮತ್ತು ಹರಳೆಯನ ಮಕ್ಕಳ ವಿವಾಹ ಪ್ರಮಾಣ ವಿಚ್ಚಲವಾಗಿ ತೋರಿಸುತ್ತದೆ. ನರನೊಂದೇ ಹೊಲಗೇರಿ ಶಿವಾಲಯಕ್ಕೆ ವಿಪ್ರ ಮೊದಲು ಅಂತ್ಯಚಕಡಿಯಾಗಿ ಶಿವಭಕ್ತರಾದವರನ್ನು ಎಲ್ಲರನ್ನೂ ಒಂದೇ ಎಂಬೆ. ಈ ಮುಂತಾದ ಬಸವಣ್ಣವರ ಮಾತುಗಳು ಈ ದಿಸೆಯಲ್ಲಿ ತುಂಬ ಗಮನಾರ್ಹವಾಗಿವೆ. ಆಧ್ಯಾತ್ಮಿಕ ಅನುಭವ ಎನ್ನುವುದು ವೈಯಕ್ತಿಕ ಸಾಧನೆಯಿಂದ, ಶ್ರದ್ಧೆ, ನಿಷ್ಠೆ, ಆತ್ಮಾವಲೋಕನದಿಂದ ಲಭಿಸತಕ್ಕದ್ದೇ ಹೊರತು ಪರಂಪರಾಗತ ವಿಚಾರಗಳನ್ನು, ನಂಬಿಕೆಗಳನ್ನು ಕಡುಮುಚ್ಚಿ ಒಪ್ಪಿಕೊಳ್ಳುವುದರಿಂದ ಅಲ್ಲ ಎನ್ನುವುದನ್ನು ಶರಣರು ಕಂಡುಕೊಂಡರು ಮತ್ತು ಅದನ್ನು ಉಳಿದವರಿಗೆ ಕಾಣಿಸಿಕೆ ತೋರಿಸಿದರು. ವಚನಕಾರ ಪ್ರಕಾರ ಸನ್ಯಾಸ ಎನ್ನುವುದು ಸಂಸಾರಕ್ಕೆ ವಿರುದ್ಧವಾದದ್ದು ಅಲ್ಲ, ಅದು ಚಿತ್ತದ ಸಮಾಧಾನ ಸ್ಥಿತಿಯನ್ನು ಸಾಧಿಸುವಂಥ ಒಂದು ಸಾಧನ. ಘೋರವಾದ ತಪಸ್ಸು ಮಾಡಿದರೂ ಕೂಡ ಅಂತರಂಗ ಆತ್ಮಶುದ್ಧಿ ಇಲ್ಲದವರನ್ನು ಕೂಡಲ ಸಂಗಮ ದೇವ ನಂಬುವುದಿಲ್ಲ. ಕೇವಲ ದೇಹ ದಂಡನೆಯಿಂದ ಸಾಧನೆ, ಸಿದ್ಧಿ ಇವು ಲಭಿಸಲಾರವು. ಅದಕ್ಕೆ ಅರ್ಥವತ್ತಾದ ಸಾದೃಶ್ಯವನ್ನು ಬಸವಣ್ಣವರು ಒಂದು ವಚನದಲ್ಲಿ ಕೊಟ್ಟಿದ್ದಾರೆ. ಹುತ್ತವ ಬಡಿದರೆ ಹಾವು ಸಾಯಬಲ್ಲುದೇ ಅಯ್ಯ, ಅಘೋರ ತಪವ ಮಾಡಿದರೇನು, ಅಂತರಂಗ ಆತ್ಮಶುದ್ಧಿ ಇಲ್ಲದವರನ್ನು ಎಂತ ನಂಬುವನಯ್ಯ ಕೂಡಲ ಸಂಗಮ ದೇವ. ಮಾಯೆ ಎಂಬ ಮಾತು ಬಂದಾಗಲೆಲ್ಲ ಹಿಂದಿನ ಎಲ್ಲ ಧರ್ಮಗಳು ಹೆಣ್ಣನ್ನೇ ಅದಕ್ಕೆ ಗುರಿ ಮಾಡುತ್ತಾ ಬಂದಿವೆ. ಗಂಡಿಗೆ ಹೆಣ್ಣು ಮಾಯೆ ಎನ್ನುವುದಾದರೆ ಹೆಣ್ಣಿಗೆ ಗಂಡು ಯಾಕೆ ಮಾಯೆಯಲ್ಲ? ಗಂಡಿಂಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ, ಹೆಣ್ಣಿಂಗೆ ಗಂಡಾಗಿ ಕಾಡಿತ್ತು ಮಾಯೆ. ಈ ಮಾತನ್ನು ದಿಟ್ಟತನದಿಂದ ಹೇಳಿ ಪ್ರತಿಭಟಿಸುತ್ತವಳು ಅಕ್ಕ ಮಹಾದೇವಿ ಒಬ್ಬಳೆ. ವೈದಿಕ, ಜೈನ, ಬೌದ್ಧ ಮತಗಳು ಸ್ತ್ರೀಯರು ಪುರುಷರಷ್ಟೇ ಸಮಾನರು ಎಂಬುದನ್ನು ಒಪ್ಪುವುದಿಲ್ಲ. ವೈದಿಕ ಧರ್ಮದ ಪ್ರಕಾರ ಸ್ತ್ರೀಯರಿಗೆ ವೇದಾಧಿಕಾರವಿಲ್ಲ.
ಜನಿವಾರ ಧರಿಸುವ ಹಕ್ಕಿಲ್ಲ. ಬೌದ್ಧ ಧರ್ಮವಂತೂ ಮೊದಲು ಸ್ತ್ರೀಯರಿಗೆ ಪ್ರವೇಶವನ್ನೇ ನಿರಾಕರಿಸಿತು. ಜೈನ ಧರ್ಮದ ಪ್ರಕಾರ ಸ್ತ್ರೀ ಮೋಕ್ಷಕ್ಕೆ ಅರ್ಹಳಲ್ಲ. ಮೋಕ್ಷ ಪಡೆಯಬೇಕಾದರೆ ಆಕೆ ಮುಂದಿನ ಭಾವಗಳಲ್ಲಿ ಗಂಡಾಗಿ ಹುಟ್ಟಬೇಕು. ವಚನಕಾರರಿಗೆ ಇದು ಬಹಳ ಅಸಂಬದ್ಧವಾಗಿ ತೋರಿತು. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ನಡೆದ ಸುಳಿವ ಆತ್ಮನು ಹೆಣ್ಣೂ ಅಲ್ಲ ಗಂಡೂ ಅಲ್ಲ ರಾಮನಾಥ ಎನ್ನುತ್ತಾರೆ ಜೇಡರ ದಾಸಮಯ್ಯ. ಹಾಗಾದರೆ ಯಾವುದು ಮಾಯೆ? ಅಲ್ಲಮಪ್ರಭು ಅದಕ್ಕೆ ನಿರ್ಧಾರದ ನುಡಿಯಲ್ಲಿ ಉತ್ತರಿಸುತ್ತಾರೆ. ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತ. ಹೀಗೆ ಒಂದು ಕಾಲಕ್ಕೆ ಉಪನಿಷತ್ ಕಾಲದಲ್ಲಿ ಇದ್ದು ಅನಂತರ ಕಳೆದುಕೊಂಡ ಸ್ಥಾನಮಾನಗಳನ್ನು ಸ್ತ್ರೀಯರಿಗೆ ಮತ್ತೆ ದೊರಕಿಸಿಕೊಟ್ಟದ್ದು ಶರಣರ ಈ ವಿಚಾರ ಕ್ರಾಂತಿ. ಈ ಕ್ರಾಂತಿ ಇನ್ನೊಂದು ಮಹತ್ವದ ಅಂಶ ಏನೆಂದರೆ, ಇಹಲೋಕ ಪರಲೋಕಗಳನ್ನು ಕುರಿತಂಥ ಪರಂಪರಾಗತ ಭಾವನೆಗಳನ್ನು ಚಿಕಿತ್ಸೆಗೆ ಗುರಿಪಡಿಸಿ ಅವುಗಳ ಸಮನ್ವಯವನ್ನು ಸಾಧಿಸಿತ್ತು. ಪರದ ನಿರಾಕರಣೆ ಮಾಡದೆ ಇಹವನ್ನು ಒಪ್ಪಿಕೊಳ್ಳುವ ಧೋರಣೆಯನ್ನು ರೂಪಿಸಿದ್ದು ಇದರ ವಿಶೇಷ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮದೇವ. ಕಾಲ ಕರ್ಮ ಮಾಯನ್ನು ಮೀರಿದವನು ಕರ್ತಾರ. ಆದರೆ ಈ ಜಗತ್ತು ಅವುಗಳಿಂದ ಬಂಧಿತವಾದದ್ದು. ಇವುಗಳ ಮಧ್ಯದಲ್ಲಿ ಸತ್ಯ ಶುದ್ಧ ಕಾಯಕ ನಿಷ್ಠರಾಗಿ ಬದುಕಬೇಕು. ಈ ಮರ್ತ್ಯಲೋಕ ಒಂದು ಸಾಧನಾ ಕ್ಷೇತ್ರ. ತುಂಬು ಜೀವನವನ್ನು ಬಾಳಿದವರು ಲೌಕಿಕ ಜೀವನದಲ್ಲೂ ಸಲ್ಲುತ್ತಾರೆ, ಆಧ್ಯಾತ್ಮಿಕ ಅಥವಾ ಪಾರಲೌಕಿಕ ಜೀವನದಲ್ಲೂ ಸಲ್ಲುತ್ತಾರೆ. ಜೀವನದ ಸಾರ್ಥಕತೆಯನ್ನು ಪ್ರತಿಬಿಂಬಿಸುವ ಈ ವಚನ ಬಸವಣ್ಣನವರ ಪೂರ್ವದೃಷ್ಟಿಗೆ ಒಂದು ದ್ಯೋತಕ. ಇಷ್ಟೇ ಅಲ್ಲ, ಈ ಬದುಕಿನ ಬಗ್ಗೆ ವೀರಭಾವ ತಾಳಬೇಕು. ಇಹದ ಬದುಕನ್ನು ಒಂದು ಸವಾಲಿನಂತೆ ಸ್ವೀಕರಿಸಬೇಕು. ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ ಎನ್ನುತ್ತಾನೆ ಅಲ್ಲಮಪ್ರಭು. ಹಾಗೆಯೇ ಜೀವನದಲ್ಲಿ ಬರುವ ಸುಖ ದುಃಖಗಳನ್ನು, ಪೂರ್ವಜನ್ಮದ ಪುಣ್ಯ ಹಾಗೂ ಪಾಪಗಳ ಪರಿಣಾಮ ಎನ್ನುವುದನ್ನು ಒಪ್ಪಿಕೊಳ್ಳುವುದು ತೀರ ದುರ್ಬಲವಾದಂಥ ಮನೋಧರ್ಮ. ಹೀಗೆ ಒಂದು ಕಾಲಕ್ಕೆ ಉಪನಿಷತ್ ಕಾಲದಲ್ಲಿ ಇದ್ದು ಅನಂತರ ಕಳೆದುಕೊಂಡ ಸ್ಥಾನಮಾನಗಳನ್ನು ಸ್ತ್ರೀಯರಿಗೆ ಮತ್ತೆ ದೊರಕಿಸಿಕೊಟ್ಟದ್ದು ಶರಣರ ಈ ವಿಚಾರ ಕ್ರಾಂತಿ. ಈ ಕ್ರಾಂತಿ ಇನ್ನೊಂದು ಮಹತ್ವದ ಅಂಶ ಏನೆಂದರೆ, ಇಹಲೋಕ ಪರಲೋಕಗಳನ್ನು ಕುರಿತಂಥ ಪರಂಪರಾಗತ ಭಾವನೆಗಳನ್ನು ಚಿಕಿತ್ಸೆಗೆ ಗುರಿಪಡಿಸಿ ಅವುಗಳ ಸಮನ್ವಯವನ್ನು ಸಾಧಿಸಿತ್ತು. ಪರದ ನಿರಾಕರಣೆ ಮಾಡದೆ ಇಹವನ್ನು ಒಪ್ಪಿಕೊಳ್ಳುವ ಧೋರಣೆಯನ್ನು ರೂಪಿಸಿದ್ದು ಇದರ ವಿಶೇಷ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮದೇವ. ಕರ್ಮ ಮಾಯನ್ನು ಮೀರಿದವನು ಕರ್ತಾರ. ಆದರೆ ಈ ಜಗತ್ತು ಅವುಗಳಿಂದ ಬಂಧಿತವಾದದ್ದು. ಇವುಗಳ ಮಧ್ಯದಲ್ಲಿ ಸತ್ಯ ಶುದ್ಧ ಕಾಯಕ ನಿಷ್ಠರಾಗಿ ಬದುಕಬೇಕು. ಈ ಮರ್ತ್ಯಲೋಕ ಒಂದು ಸಾಧನಾ ಕ್ಷೇತ್ರ. ತುಂಬು ಜೀವನವನ್ನು ಬಾಳಿದವರು ಲೌಕಿಕ ಜೀವನದಲ್ಲೂ ಸಲ್ಲುತ್ತಾರೆ, ಆಧ್ಯಾತ್ಮಿಕ ಅಥವಾ ಪಾರಲೌಕಿಕ ಜೀವನದಲ್ಲೂ ಸಲ್ಲುತ್ತಾರೆ. ಜೀವನದ ಸಾರ್ಥಕತೆಯನ್ನು ಪ್ರತಿಬಿಂಬಿಸುವ ಈ ವಚನ ಬಸವಣ್ಣನವರ ಪೂರ್ವದೃಷ್ಟಿಗೆ ಒಂದು ದ್ಯೋತಕ. ಇಷ್ಟೇ ಅಲ್ಲ, ಈ ಬದುಕಿನ ಬಗ್ಗೆ ವೀರಭಾವ ತಾಳಬೇಕು. ಇಹದ ಬದುಕನ್ನು ಒಂದು ಸವಾಲಿನಂತೆ ಸ್ವೀಕರಿಸಬೇಕು. ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ ಎನ್ನುತ್ತಾನೆ ಅಲ್ಲಮಪ್ರಭು. ಹಾಗೆಯೇ ಜೀವನದಲ್ಲಿ ಬರುವ ಸುಖ ದುಃಖಗಳನ್ನು, ಪೂರ್ವಜನ್ಮದ ಪುಣ್ಯ ಹಾಗೂ ಪಾಪಗಳ ಪರಿಣಾಮ ಎನ್ನುವುದನ್ನು ಒಪ್ಪಿಕೊಳ್ಳುವುದು ತೀರ ದುರ್ಬಲವಾದಂಥ ಮನೋಧರ್ಮ. ಅದನ್ನು ಬಸವಣ್ಣ ಹೀಗೆ ಸ್ಪಷ್ಟಪಡಿಸುತ್ತಾರೆ: ಸುಖ ಬಂದರೆ ಪುಣ್ಯದ ಫಲ ಎನ್ನೆನು, ದುಃಖ ಬಂದರೆ ಪಾಪದ ಫಲ ಎನ್ನೆನು, ನೀ ಮಾಡಿದೊಡೆ ಆಯಿತು ಎನ್ನೆನು, ಕರ್ಮಕ್ಕೆ ಕರ್ತೃವೇ ಕಡೆ ಎಂದು ಎನ್ನೆನು. ಕೂಡಲ ಸಂಗಮದೇವ, ನೀ ಮಾಡಿದ ಉಪದೇಶವು ನನಗೆ ಈ ಪರಿಯಲ್ಲಿ ಸಂಸಾರವ ಸಭೆಯ ಬಳಸುವೆನು.
ನಿಷ್ಠಾಭಕ್ತಿ ಜೀವನದ ವಾಸ್ತವ ಚಿತ್ರಣ ಈ ವಚನದಲ್ಲಿ ಇದೆ. ಕರ್ಮಬಂಧಿತವಲ್ಲದ ನೈಷ್ಠಿಕ ಜೀವನವೆಂದರೆ ಇದು. ದೇವರನ್ನು ಕುರಿತ ಅವಲಂಬನೆಯೂ ಇಲ್ಲದಂಥ, ಉದಾಸೀನವೂ ಇಲ್ಲದಂಥ ಭಕ್ತಿ ನಿಷ್ಠೆಯ ಜೀವನದ ಒಂದು ಸ್ಥಿತಿಯನ್ನು ನಾವು ಇಲ್ಲಿ ಕಾಣುತ್ತೇವೆ. ಸಂಸಾರ ಸವೆಯ ಬಳಸುವೆನು ಎನ್ನುವ ಮಾತು ಕೂಡ ಬಹಳ ಅರ್ಥವತ್ತಾದದ್ದು. ಸಂಸಾರ ಎಂದರೆ ತನು, ಮನ, ಧನಗಳು, ಅವೆಲ್ಲ ನಿನ್ನ ಸೇವೆಯಲ್ಲಿ ಸವೆದು ಹೋಗುವಂತೆ ಬಳಸುತ್ತೇನೆ ಎಂಬುದು ಈ ಮಾತಿನ ಆಶಯ. ಶಿವಶರಣರು ಲೋಕವನ್ನು ಒಪ್ಪಿಕೊಳ್ಳುವ ಈ ದೃಷ್ಟಿ ಇದೆಯಲ್ಲ, ಇದು ಭಾರತೀಯ ತಾತ್ವಿಕ ಇತಿಹಾಸದಲ್ಲಿ ಅಪೂರ್ವವಾದಂಥ ಒಂದು ನಿಲುವು. ಶರಣರ ಧರ್ಮದ ಕಲ್ಪನೆಯು ಕೂಡ ಬಹಳ ಸರಳವಾದದ್ದು ಮತ್ತು ಯಥಾರ್ಥವಾದದ್ದು. ದಯವಿಲ್ಲದ ಧರ್ಮ ಅದು ಏವುದಯ್ಯ? ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ಅಂತಲ್ಲದ ವಲ್ಲನಯ್ಯ. ದಯವೇ ಇಲ್ಲದ ಧರ್ಮ ಅದು ಏನನ್ನು ಮಾಡಬಲ್ಲದು ಎಂಬ ಪ್ರಶ್ನೆಯೇ ಧರ್ಮದ ಮೂಲ ಲಕ್ಷಣಗಳನ್ನು ಸೂತ್ರ ರೂಪದಲ್ಲಿ ನಿರೂಪಿಸುತ್ತದೆ. ಜೀವಕಾರುಣ್ಯ, ಅಹಿಂಸೆ, ಸದಾಚಾರಗಳೇ ಧರ್ಮದ ತಳಹದಿ. ಆದರೆ ಧರ್ಮ ಬೇರೆ, ಮತ ಬೇರೆ. ಮತ ವಿಧಿಗಳನ್ನು, ರಿಚುವಲ್ಸ್, ಆಚರಣೆಗಳನ್ನು ಪುರಸ್ಕರಿಸುತ್ತದೆ. ಅವುಗಳಿಂದ ಪ್ರಯೋಜನ ಇಲ್ಲ. ಜನಸಾಮಾನ್ಯರ ಪಾಲಿಗೆ ಧರ್ಮವನ್ನು ಸ್ಪಷ್ಟೀಕರಿಸಿ ಗ್ರಾಹ್ಯವನ್ನಾಗಿ ಮಾಡಿದ್ದು ಶರಣರ ಒಂದು ಸಾಧನೆ. ಮೊಟ್ಟಮೊದಲು ಧರ್ಮದ ಶುದ್ಧೀಕರಣ, ಆಮೇಲೆ ವ್ಯಕ್ತಿಯ ಶುದ್ಧೀಕರಣ, ನಂತರ ಸಮಾಜದ ಶುದ್ಧೀಕರಣ. ಈ ಮೂರನ್ನು ಏಕಕಾಲಕ್ಕೆ ಸಾಧಿಸಿದ್ದು ಶರಣರ ಮಹತ್ವದ ಸಾಧನೆ. ಶರಣರು ಜಗತ್ತಿಗೆ ಕೊಟ್ಟ ಒಂದು ಚಿರಂತನ ಮೌಲ್ಯ ಎಂದರೆ ಕಾಯಕ. ಅದೊಂದು ಸಂಕೀರ್ಣ ತತ್ವ. ಮನುಷ್ಯ ಅವನ ಮೂಲಭೂತ ಅವಶ್ಯಕತೆಗಳಲ್ಲಿ ಅನ್ನ ಬಹಳ ಮುಖ್ಯವಾದದ್ದು. ಇದನ್ನು ಉತ್ಪಾದಿಸುವ ಮಾಧ್ಯಮ ಕಾಯಕ. ಪ್ರತಿಯೊಬ್ಬನೂ ತನ್ನ ಅನ್ನವನ್ನು ತಾನು ಗಳಿಸಿಕೊಳ್ಳಬೇಕೇ ಹೊರತು ಇನ್ನೊಬ್ಬರು ಗಳಿಸಿದ್ದನ್ನು ಉಣ್ಣಬಾರದು. ಕಾಯಕ ಮಾಡದವನಿಗೆ ಉಣ್ಣುವ ಹಕ್ಕಿಲ್ಲ. ಇದು ಕಾಯಕದ ಹಿಂದಿರುವ ಸಾಮಾಜಿಕ ತತ್ವ. ಶರಣರು ಕಾಯಕದಲ್ಲಿ ಕೃತಕ ತಾರತಮ್ಯವನ್ನು ಅಲ್ಲಗಳೆದು ವೃತ್ತಿಗಳಲ್ಲಿ ಸಮಾನತೆಯನ್ನು ಸಾರಿದರು. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ವೃತ್ತಿ ಸಮಾನತೆಯನ್ನು ಸಾರುವುದರ ಜೊತೆಗೆ ಸಮಾಜದಲ್ಲಿ ಆಳವಾಗಿ ಬೇರು ಬಿಟ್ಟಿದ್ದ ಮೇಲು ಕೀಳು ಜಾತಿ ವ್ಯವಸ್ಥೆಯನ್ನು ಮೂಲಭೂತವಾಗಿ ಪ್ರಶ್ನಿಸುತ್ತಾರೆ ಶರಣರು. ಸತ್ಯ ಶುದ್ಧವಲ್ಲದುದು ಕಾಯಕವಲ್ಲ. ಗಾಂಧೀಜಿ ಕೂಡ ದುಡಿಮೆ ಕೇವಲ ನಿಯಮಿತ ಹಾಗೂ ಕಡ್ಡಾಯದ ಕರ್ತವ್ಯವಾದರೆ ಸಾಲದು, ಅದು ಪವಿತ್ರವಾಗಬೇಕು ಎಂದಿದ್ದಾರೆ. ಕಾಯಕದ ವಿಷಯದಲ್ಲಿ ಈ ಇಬ್ಬರಿಗೂ ಸಹಮತ ಇದೆ. ಕಾಯಕ ಹೇಮರಾಶಿ ಕೈಗೊಂಡದ್ದು ಆಗಬಾರದು, ಅಸಂಗ್ರಹ ಮನೋಧರ್ಮದ್ದು ಆಗಿರಬೇಕು ಮತ್ತು ಅದರ ಸಂಪಾದನೆ ತ್ರಿವಿಧ ದಾಸೋಹಕ್ಕೆ ಎಂದರೆ ಶರಣ ಸಮಾಜದ ಸೇವೆಗಾಗಿ ವಿನಿಯೋಗವಾಗಬೇಕು. ಇಂತಹ ಕಾಯಕ ಭೂಮಿಯಲ್ಲೇ ಕೈಲಾಸವನ್ನು ನಿರ್ಮಿಸುತ್ತದೆಯಲ್ಲದೆ ಈ ಕಾಯಕ ಯೋಗಿಗಳು ಸರ್ವಬಂಧನದಿಂದ ಮುಕ್ತರಾದಂಥ ದೇವಮಾನವರಾಗುತ್ತಾರೆ ಎಂಬುದು ಶರಣರ ಅನುಭವಪೂರ್ಣವಾದಂಥ ಸಿದ್ಧಾಂತ. ಇದು ಭಾರತೀಯ ಧಾರ್ಮಿಕ ಸಾಮಾಜಿಕ ಚರಿತ್ರೆಯಲ್ಲಿಯ ಒಂದು ಅಪೂರ್ವವಾದಂಥ ಹೆಜ್ಜೆ. ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ದಾಸೋಹ, ಇವು ಜರುಗಬೇಕೆಂಬ ತ್ರಿವಿಧ ದಾಸೋಹ ಇದು ಶರಣ ಧರ್ಮದಲ್ಲಿ ತುಂಬ ಮಹತ್ವವನ್ನು ಪಡೆದಂಥ. ಮೊದಲನೇ ಎರಡು ವ್ಯಕ್ತಿ ಕೇಂದ್ರಿತವಾದರೆ ಕೊನೆಯದು ಸಮಾಜ ಕೇಂದ್ರಿತವಾಗಿದೆ. ಇಂದು ದಾಸೋಹ ಎಂದಾಕ್ಷಣ ಜಂಗಮ ದಾಸೋಹವೇ ಎದ್ದು ಕಾಣಲು ಅದರ ಸಾಮಾಜಿಕ ವ್ಯಾಪಕತೆ, ಸಾರ್ಥಕತೆಗಳೇ ಕಾರಣವಾಗಿವೆ. ಆತ್ಮೋದ್ಧಾರದ ಸೋಹಂ ಪ್ರಜ್ಞೆ ಸಮಾಜೋದ್ಧಾರದ ದಾಸೋಹಂ ಪ್ರಜ್ಞೆಯಾಗಿ ಬೆಳೆಯಬೇಕು. ಅದಕ್ಕಾಗಿ ಬಸವಣ್ಣ ಎನ್ನ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎಂದರು. ಹೊಲೆ ಹೊಲೆಯರ ಮನೆಯ ಹೊಕ್ಕಾದರೆಯೂ ಸಲೆ ಕೈಕೂಲಿಯ ಮಾಡಿಯಾದರೆಯೂ ನಿಮ್ಮ ನಿಲುವಿಂಗಿ ಕುದಿವೆನಲ್ಲದೆ ಎನ್ನ ಒಡಲ ಅವಸರಕ್ಕೆ ಕುದಿದನಾದರೆ ತಲೆದಂಡ ಕೂಡಲ ಸಂಗಮದೇವ. ಈ ಕಾಯಕ ತತ್ವದಲ್ಲಿ ಶ್ರಮಗೌರವದ ನೀತಿಯೂ ವ್ಯಕ್ತವಾಗುತ್ತದೆ. ಕಾರ್ಲ್ ಮಾರ್ಕ್ಸನು ಕೇವಲ ಭೌತಿಕ ಪಾತ್ರೆಯ ಮೇಲೆ ಅದನ್ನು ಪ್ರತಿಷ್ಠಿತಗೊಳಿಸಿದರೆ, ಬಸವಣ್ಣ ಮತ್ತು ಗಾಂಧೀಜಿ
ಅದನ್ನು ಭೌತಿಕ ಹಾಗೂ ಆಧ್ಯಾತ್ಮಿಕ ತಳಹದಿಯ ಮೇಲೆ ಪ್ರತಿಷ್ಠಿತಗೊಳಿಸಿದರು ಮತ್ತು ಅದನ್ನು ಪವಿತ್ರಗೊಳಿಸಿದರು. ಬಸವಾದಿ ಶರಣರ ಇಂಥ ಆಧ್ಯಾತ್ಮ ತೇಜಸ್ಸು, ಮಾನವೀಯ ಅಂತಃಕರಣ, ನಿರ್ಮಲವಾದ ಚಾರಿತ್ರ್ಯ, ಸಾಮಾಜಿಕ ಕಳಕಳಿ, ಸಮರ್ಪಣಾ ಹಾಗೂ ಸಮಾನತಾ ಭಾವ, ಯುಗಾಂತರಗಾಮಿ ದೂರದರ್ಶಿತ್ವಗಳು ಏಕತ್ರ ಸಮಗ್ರಗೊಂಡಿರುವುದರಿಂದಲೇ ವೀರಶೈವ ಅಥವಾ ಲಿಂಗಾಯತ ಧರ್ಮದ ತತ್ವಗಳು ಇಂದಿಗೂ ಮುಂದಿಗೂ ಪ್ರಸ್ತುತ ಎನಿಸಿವೆ. ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟವಾದಂಥ ಹಾಗೂ ಬಹಳ ಅಮೂಲ್ಯವಾದಂಥ ಭಾಗ ವಚನ ಸಾಹಿತ್ಯ. ಕನ್ನಡ ನುಡಿ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟ ಒಂದು ಅಪೂರ್ವ ಕಾಣಿಕೆ ಎಂಬುದನ್ನು ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ. ವಚನ ಲಿಟ್ರೇಚರ್ ಈಸ್ ಎ ಯೂನಿಕ್ ಗಿಫ್ಟ್ ಆಫ್ ಕನ್ನಡ ಟು ವರ್ಲ್ಡ್ ಲಿಟ್ರೇಚರ್. ಹಾಗೆಯೇ ವಚನ ಧರ್ಮದೊಳಗೆ ತನಗೆ ತಾನೇ ದೇಶ ಕಾಲಗಳ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಅನ್ವಯಿಸುವ ವಿಶ್ವಧರ್ಮವೊಂದು ಸೇರಿಕೊಂಡಿತು. ದ ಪ್ರಿನ್ಸಿಪಲ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆಫ್ ವಚನಾಸ್ ಟ್ರಾನ್ಸೆಂಡೆಡ್ ದಿ ಬ್ಯಾರಿಯರ್ಸ್ ಆಫ್ ಟೈಮ್ ಆ್ಯಂಡ್ ಸ್ಪೇಸ್ ಟು ರೀಚ್ ದಿ ಸ್ಟೇಟಸ್ ಆಫ್ ಎ ಯೂನಿವರ್ಸಲ್ ರಿಲಿಜನ್. ಮರ್ತಲೋಕದೊಳನ ಭಕ್ತರೆಲ್ಲರೂ ಜಂಗಮಲಿಂಗ ನೀನೇ ಅಯ್ಯ ಎನ್ನುತ್ತಾರೆ ಬಸವಣ್ಣನವರು. ಈ ಜಗತ್ತಿನಲ್ಲಿ ಇರುವವರು ಎಲ್ಲರೂ ಲಿಂಗಸ್ವರೂಪರಾದ ಜಂಗಮರು ಎಂಬ ಅವರ ಮಹೋನ್ನತವಾದಂಥ ಆಂತರಿಕ ನಿಲುವನ್ನು ನಿರೂಪಿಸಿ ಅಂಥ ಚೈತನ್ಯಪೂರ್ಣವಾದಂಥ ಜಂಗಮ ತತ್ವಕ್ಕೆ ಅಳಿವಿಲ್ಲ ಎಂಬ ಶರಣ ಧರ್ಮದ ಸಾರವನ್ನು ತಮ್ಮಲ್ಲಿ ಮತ್ತೊಮ್ಮೆ ನಿವೇದಿಸಿಕೊಂಡು ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ.